ಸರ್, ಈಗ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ರಾಕ್ಟಿಕಲಿ ಎಂಥವ್ರು ಕೂಡ ಕನ್ವಿನ್ಸ್ ಆಗ್ತಾರೆ, ಆ ಥರ ಇದೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಬಟ್ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು, ಅಖಂಡ ಬೆಂಗಳೂರು ಸರ್, ಆ ಭಾವನೆಗೆ ಧಕ್ಕೆ ಆಗೋದಿಲ್ವಾ? ಬೆಂಗಳೂರಿನ ಆಡಳಿತ ವ್ಯವಸ್ಥೆಗೆ, ಬೆಂಗಳೂರು ನಗರಕ್ಕೆ ನೀವು ಹೋಲಿಸಿದ್ರೆ ಬಹಳ ಕಷ್ಟ. ಈಗ ಬೆಂಗಳೂರು ನಗರವನ್ನು 3 ಪಾರ್ಲಿಮೆಂಟಲ್ಲಿ ವಿಂಗಡಣೆ ಮಾಡಿದ್ದೀವಿ. ಹಂಗಾದ್ರೆ ಬೆಂಗಳೂರು ಹೊಡೆದಿದ್ದೀವ? ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಎಲ್ಲರಿಗೂ ಅಭಿಮಾನ. ನಾನು ಕೂಡ ಒಂದು ದೊಡ್ಡ ಅಭಿಮಾನಿ. ಯಾಕಂದ್ರೆ ಅವ್ರು ಕಟ್ಟಿರ್ತಕ್ಕಂಥ ನಗರದಲ್ಲಿ ನಾನೊಬ್ಬ ಶಾಸಕನಾಗಿ ಈ ಮಟ್ಟಕ್ಕೆ ಬೆಳೆದಿದ್ದಕ್ಕೆ ಅವ್ರು ಬೆಂಗಳೂರೇ ಕಟ್ಟದೇ ಇದ್ದಿದ್ರೆ ನಾವೆಲ್ಲಿರ್ತಿದ್ವಿ. ಸೊ ಬಟ್ ಅವರು ಏನು ಉದ್ದೇಶ ಇಟ್ಕೊಂಡು ಕಟ್ಟಿದ್ರು, ಯಾವ ಉದ್ದೇಶ ಇಟ್ಕೊಂಡು ಕಟ್ಟಿದ್ರು? ನಾನು ಕಟ್ಟಿರ್ತಕ್ಕಂಥ ನಗರ, ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ನೆಮ್ಮದಿಯಾಗಿ ಅಭಿವೃದ್ಧಿಶೀಲರಾಗಿ ವಾಸವಾಗಬೇಕು ಅಂತ ತಾನೇ ಕಟ್ಟಿದ್ದು. ಇವತ್ತು ಅವರ ಪರಿಕಲ್ಪನೆಗೆ ತಕ್ಕಂತೆ ನಾವು ಬೆಂಗಳೂರು ಆಡಳಿತ ಕೊಡ್ತಾ ಇದೀವ? ಇಲ್ಲ. ಸೊ ನಾಡಪ್ರಭು ಕೆಂಪೇಗೌಡರ ಪರಿಕಲ್ಪನೆ ತಕ್ಕಂತೆ ಆಡಳಿತ ಕೊಡಬೇಕಾದ್ರೆ ಆಡಳಿತ ಸುಧಾರಣೆ ಆಗಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಬೇಕು, ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, ಪಾರದರ್ಶಕತೆ ತರಬೇಕು ಇಡೀ ಸಿಸ್ಟಮ್ ಅಲ್ಲಿ. ಅದಕ್ಕೋಸ್ಕರ ಈ ಬಿಲ್ ಅನ್ನು ತಂದಿದ್ದೇವೆ. ಇದು ಆಡಳಿತ. ಬೆಂಗಳೂರು ಯಾರಾದ್ರೂ ಒಡೆಯಕ್ಕೆ ಸಾಧ್ಯನಾ? ಬೆಂಗಳೂರು, ಅದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಒಂದು ಪ್ರಾಧಿಕಾರಣ ಮಾಡಿದ್ವಿ. ಯಾಕಂದ್ರೆ ಅವ್ರು ಕಟ್ಟಿರ್ತಕ್ಕಂಥ ನಗರ ಇಡೀ ಪ್ರಪಂಚದಲ್ಲಿ ಇವತ್ತು 50 ದೊಡ್ಡ ನಗರದಲ್ಲಿ ನಾವು ಒಂದು. ಆದ್ರೆ ಇಡೀ ಪ್ರಪಂಚದ ಬೇರೆ ನಗರಗಳಲ್ಲಿ ಆ ನಾಗರಿಕರಿಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು ನಾವು ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಬೆಂಗಳೂರು ಹೊಸಕೋಟೆವರೆಗೂ ಬೆಳೆದಿದೆ, ಹೊಸೂರುವರೆಗೂ ಬೆಳೆದಿದೆ, ಸರ್ಜಾಪುರವರೆಗೂ ಬೆಳೆದಿದೆ. ಈ ಕಡೆ ನಾವು ಬರೋದಾದ್ರೆ ಚನ್ನಪಟ್ಟಣದವರೆಗೆ ತಗೊಂಡೋಗಕ್ಕೆ ಹೊರಟಿದ್ದೀರಿ. ಬೆಂಗಳೂರು ದಕ್ಷಿಣ ಮಾಡುವಂಥ ಪ್ರಯತ್ನ ಸರ್. 110 ಹಳ್ಳಿಗಳನ್ನು ಸೇರಿಸ್ಕೊಂಡ್ವಿ ನಾವು ಕಳೆದ ಬಾರಿ. ಅಲ್ಲೇ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕಾಗ್ತಿಲ್ಲ. ಬೇಡ, ಅದನ್ನು ಬಿಟ್ಟು ಹಾಕೋಣ. ಒಂದು ಸಣ್ಣ ಮಳೆ ಬಂದ್ರೆ ನಮ್ಮ ಬೆಂಗಳೂರು ತಡ್ಕೊಳ್ಳಲ್ಲ ಅನ್ನೋದಾದ್ರೆ ನೀವು ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡಕ್ಕೆ ಸಾಧ್ಯ? ಎರಡು ತಮ್ಮ ಮಿಸ್ಕನ್ಸೆಪ್ಷನ್ ಇದೆ. ಯಾವುದು ಬೆಂಗಳೂರು ಜಿಲ್ಲೆ ಬಿಟ್ಟು ಗ್ರೇಟರ್ ಬೆಂಗಳೂರು ಇಲ್ಲ, ಇಷ್ಟು ಮಾತ್ರ ತಿಳ್ಕೊಳ್ಳಿ. ಆ ವ್ಯಾಪ್ತಿ ಬಗ್ಗೆ ಕ್ಲಾರಿಟಿ ಇದೆ. ಆಯ್ತಾ? ಎರಡನೇದು, ಒಂದು ಮಳೆ ಬಿದ್ರೆ ಅರ್ಧ ಬೆಂಗಳೂರು ಮುಳುಗೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರನೇ ಇದು ಮಾಡಬೇಕು ಅಂತ, ಆಡಳಿತ ಸುಧಾರಣೆ ಮಾಡಬೇಕು. ಏನೇನು ಕೆಟ್ಟೋಗ್ತಾ ಇದೆ ಅದು ಸರಿ ಮಾಡಬೇಕಾದ್ರೆ ಆಡಳಿತ ವ್ಯವಸ್ಥೆ ಸರಿ ಆಗಬೇಕು. ಅದು ಸರಿ ಆಗದೆ ಇದ್ರೆ ನಾವು ಏನೇ ಮಾಡಿದ್ರು ಅದು ಸರಿ ಮಾಡೋಕ್ಕೆ ಆಗೋದಿಲ್ಲ. ಇಷ್ಟು ದೊಡ್ಡ ಬೃಹತ್ತ ಬೆಂಗಳೂರು ಅಂತ ನಾವು ಒಂದು ಸಂಸ್ಥೆ ಮಾಡಿಕೊಂಡು ಆ ಸಂಸ್ಥೆ ಮುಖಾಂತರ ನಾವು ಇದನ್ನು ಟ್ಯಾಕಲ್ ಮಾಡೋಕೆ ಆಗದೇನೆ ಸ್ಮಾಲರ್ ಸಂಸ್ಥೆ ಇದ್ರೆ ಅವರು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಅಲ್ಲಿ ಕೆಲಸಗಳ ಅನುಷ್ಠಾನಕ್ಕೆ ತಂದು ಟ್ಯಾಕಲ್ ಮಾಡ್ತಾರೆ ಈ ಇಶ್ಯೂಸ್ ಅಂತ. ಇದು ಫೇಲ್ ಆಗಿದೆ. 18 ವರ್ಷ ಇದೇ ರೀತಿ ನಮ್ಮ ಸ್ನೇಹಿತರು ಬೆಂಗಳೂರು ಹೊಡಿಬೇಡಿ ಅಂತ ಹೇಳಿ ಬೆಂಗಳೂರು ಈ ಪರಿಸ್ಥಿತಿ ತಲುಪೋಗಿದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಆಡಳಿತ ವ್ಯವಸ್ಥೆಯ ವಿಕೇಂದ್ರೀಕರಣ ಇದು. ಬೆಂಗಳೂರು ನಗರದ ಪ್ರಯತ್ನ ಅಲ್ಲ, ಆಡಳಿತ ವ್ಯವಸ್ಥೆಯ ವಿಕೇಂದ್ರೀಕರಣ. ಯಾರಕ್ಕೋಸ್ಕರ ಅಂದ್ರೆ ಇದೇ ಬೆಂಗಳೂರಿನ ಜನರಕ್ಕೋಸ್ಕರ. ನಾಡಪ್ರಭುವ ಪರಿಕಲ್ಪನೆ ಹೇಗಿತ್ತು, ಅವರ ಆಸೆ ಹೇಗಿತ್ತು, ಆ ಬೆಂಗಳೂರು ಕಟ್ಟಕ್ಕೋಸ್ಕರ ಇದು ಮಾಡಬೇಕು. ರೈಟ್. ನಾವು ಬಿಜೆಪಿ ಆಯಾಮದಲ್ಲಿ ನೋಡೋಣ. ಪ್ರಬಲವಾಗಿ ಅದನ್ನು ವಿರೋಧಿಸ್ತಾರೆ ಅನ್ನೋದಾದ್ರೆ ಏನಾದ್ರು ದುರುದ್ದೇಶ ಕಾಣುತ್ತೆ? ಯಾವ ಕಾರಣಕ್ಕೆ ಅವ್ರು ವಿರೋಧಿಸ್ತಾರೆ ಅಂತ? ಅಲ್ಲ, ಹಾಗಿಲ್ಲ. ಅವರು ಬೆಂಗಳೂರು ನಗರದ ಬಹುಶಃ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೂ ಮನವರಿಕೆ ಮಾಡ್ಕೋಬೇಕು ನಾವು. ಯಾಕಂದ್ರೆ ಬಿಜೆಪಿ ಬಿಟ್ಟು ಬೆಂಗಳೂರು ಕಟ್ಟಕ್ಕಾಗುತ್ತಾ? ಬಿಜೆಪಿ, ಕಾಂಗ್ರೆಸ್ ದಳ, ಎಲ್ಲ ಪಕ್ಷಗಳು, ಸಾಮಾಜಿಕ ಇದರಲ್ಲಿ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಸಾರ್ವಜನಿಕರು ಬಹಳಷ್ಟು ಜನ ಬೆಂಗಳೂರು ನಗರದಲ್ಲಿ ಸಂಘ ಸಂಸ್ಥೆಗಳು ಕಟ್ಕೊಂಡು ನಗರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಜೊತೆಗೆ ತಗೊಂಡು ಈಗ ನಮ್ಮ ಸಮಿತಿ ಒಂದು 20 ಅಧಿಕೃತವಾದಂಥ ಸಭೆ ನಡೆಸಿದ್ದೀವಿ ನಾವೇ. ಮತ್ತೆ ಕಾನೂನಿನ ಸಲಹೆಗಾರರ ಜೊತೆಗೆ ಸಭೆ ನಡೆಸಿದ್ದೀವಿ. ಈ ಬ್ರ್ಯಾಂಡ್ ಬೆಂಗಳೂರು ಸಮಿತಿ ಜೊತೆಗೆ ಸಭೆಗಳು ನಡೆಸಿದ್ದೀವಿ. ಸಂಘ ಸಂಸ್ಥೆಗಳಿಗೆ ಸಭೆಗಳನ್ನು ನಡೆಸಿದ್ದೀವಿ. ಮತ್ತೆ ಸಾರ್ವಜನಿಕರ ಜೊತೆಗೆ ಬೆಂಗಳೂರು ನಗರದ ಸಭೆಗಳನ್ನು ನಡೆಸಿದ್ದೀವಿ. ಒಂದು 5-6 ತಿಂಗಳು ವ್ಯಾಪಕವಾದಂಥ ಚರ್ಚೆಗಳನ್ನು ಮಾಡಿಕೊಂಡು ಸಲಹೆ ಸೂಚನೆಗಳು ತಗೊಂಡು ಅದನ್ನು ಕಾನೂನ ಒಂದು ಚೌಕಟ್ಟಿನಲ್ಲಿ ಎಲ್ಲ ಹಾಕಿ ತದನಂತರ ಒಂದು ವರದಿಯನ್ನು ನಾವು ಮಾಡಿರ್ತಕ್ಕಂಥದ್ದು. ಸೊ ಇದು ಕನ್ಸೆನ್ಸಸ್ ಅಲ್ಲಿ ಆಗಿರ್ತಕ್ಕಂಥದ್ದು. ನಾನು ಯಾವುದೋ ರೀತಿ ನಾವು ಏನು ಯೋಚನೆ ಮಾಡಿದೀವಿ ಅದೇ ಆಗ್ಬೇಕಂತಿಲ್ಲ. ಕನ್ಸೆನ್ಸಸ್ ಅಲ್ಲಿ ಪರಸ್ಪರ ಮಾತುಕತೆ ಮಾಡಿ ಎಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು
ಈ ರೀತಿಯ ಆಡಳಿತ ಕೊಟ್ರೆ ಈ ರೀತಿಯ ಪರಿಣಾಮಗಳು ಆಗ್ಬಹುದು ಅಂತ ಹೇಳಿನೇ ನಾವು ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.